ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹೆಲ್ತಿ ಟಾಪಿಕ್ಸ್. ಸರ್, ಯಂಗ್ಸ್ರಲ್ಲಿ 30 to 40 ಇಯರ್ಸ್ ಎಲ್ಲ ಡಿಪಾರ್ಟ್ಮೆಂಟ್, ಆರ್ಥೋ ಡಿಪಾರ್ಟ್ಮೆಂಟ್, ಅದಾದಮೇಲೆ ಮೆಡಿಸಿನ್ ಡಿಪಾರ್ಟ್ಮೆಂಟ್, ಸರ್ಜರಿ ಡಿಪಾರ್ಟ್ಮೆಂಟ್, ಡರ್ಮೆಟಾಲಜಿ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟಿಗೆ ಓಡಾಡಿ ಅವ್ರ ಕಂಪ್ಲೇಂಟ್ಸ್ ಬಂದು ಕೈಕಾಲು ನೋವು, ಜಾಯಿಂಟ್ಸ್ ಪೇನ್, ಅದಾದಮೇಲೆ ಬೆಳಿಗ್ಗೆ ಎದ್ದರೆ ಜಾಯಿಂಟ್ಸ್ ತುಂಬ ಟೈಟಾಗಿ ಅನಿಸುತ್ತೆ. ಇಡೀ ದಿವಸ ಹೋಗ್ತಾ ನಾವು ಸರಿ ಹೋಗ್ತೀವಿ. ಎಲ್ಲ ಡಿಪಾರ್ಟ್ಮೆಂಟ್ಸ್ ಓಡಿದ್ರು ಈ ಥರ ಒಂದು ಸಿಮ್ಟಮ್ಸ್ ಇದ್ದರೆ ನೀವು ಗೆಸ್ ಮಾಡ್ಬೋದು ನಾನೇನು ಮಾತಾಡ್ತಾ ಇದ್ದೀನಿ ಅಂತ. ಇಫ್ ಯು ಆರ್ ಗೆಸ್ಸಿಂಗ್, ಯು ಆರ್ ರೈಟ್. ದಟ್ಸ್ ರುಮಟೈಡ್ ಆರ್ಥರೈಟಿಸ್ ಅಂತ ಕರೀತಾರೆ. ಇದು ಯಂಗ್ಸರಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡ್ತೇವೆ. ಇದಕ್ಕೆ ಪ್ರಾಪರ್ ಡಯಾಗ್ನೋಸಿಸ್ ಮಾಡಬೇಕಾಗುತ್ತೆ. ಇದಕ್ಕೆ ಕ್ರೈಟೀರಿಯಾ ಅಂತ ಒಂದಿದೆ. ಒಂದು ಸಿಮೆಟ್ರಿಕಲ್ ಜಾಯಿಂಟ್ ಪೇನ್ಸ್, ಸ್ವೆಲ್ಲಿಂಗ್, ಅದಾದಮೇಲೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದ್ದು ನಮಗೆ ಈ ಒಂದು ಚಿಕ್ಕ ಬೆರಳು ಜಾಯಿಂಟ್ ಇದೆಯಲ್ಲ, PIP ಜಾಯಿಂಟ್, ಈ ಜಾಯಿಂಟು ಅದಾದಮೇಲೆ ಹಿಪ್ ಜಾಯಿಂಟ್ ಸ್ಪೇರ್ ಆಗಿರುತ್ತೆ. ಇದಕ್ಕೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಈ ಥರ ಒಂದು ಸಿಮ್ಟಮ್ಸ್ ಇರೋದನ್ನು ನಾವು ರುಮಟೈಡ್ ಆರ್ಥರೈಟಿಸ್ ಅಂತ ಕರಿತೀವಿ. ಬ್ಲಡ್ ಟೆಸ್ಟಲ್ಲಿ ಆ್ಯಂಟಿಬಾಡೀಸ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಸೀರೋ ನೆಗೆಟಿವ್, ಸೀರೋ ಪಾಸಿಟಿವ್. ಇದನ್ನು ಡಯಾಗ್ನೋಸಿಸ್ ಮಾಡಿದ್ಮೇಲೆ ರುಮಟೈಡ್ ಆರ್ಥರೈಟಿಸ್ RA ಫ್ಯಾಕ್ಟರ್ ಪಾಸಿಟಿವ್ ಆರ್ ನೆಗೆಟಿವ್, ಯು ಆರ್ ಗೋಯಿಂಗ್ ಟು ಟ್ರೀಟ್ ವಿತ್ DMARDs ಅಂದರೆ ಡ್ರಗ್ ಮಾಡಿಫೈಯಿಂಗ್ ರುಮಟೈಡ್ ಡ್ರಗ್ಸ್ ಅಂತಲೇ ಸಪ್ರೇಟ್ ಇದೆ. ಇದರಲ್ಲಿ ಕನ್ವೆನ್ಷನಲ್ ಇದೆ, ಅದಾದಮೇಲೆ ಬಯಾಲಜಿಕಲ್ ಇದೆ. ಯಾವುದೇ ಒಂದು ಡಿಪೆಂಡ್ ಅಪಾನ್ ದ ಕೇಸ್. ಈ ರುಮಟೈಡ್ ಆರ್ಥರೈಟಿಸ್ ಲೈಫ್ ಲಾಂಗ್ ಮ್ಯಾಕ್ಸಿಮಮ್ ಸಸ್ಟೈನ್ ಆಗುತ್ತೆ. ಇದನ್ನು ರಿಲ್ಯಾಪ್ಸಿಂಗ್ ರಿಮಿಷನ್ ಫೇಸಲ್ಲಿ ನಾವು ನೋಡ್ತೇವೆ. ಸೊ ಇದನ್ನು ಆದಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ. ರುಮಟೈಡ್ ಆರ್ಥರೈಟಿಸ್ ಅನ್ಡಯಾಗ್ನೋಸ್ ಮಾಡಿರುವಾಗ ಆದಷ್ಟು ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಓಡಾಡ್ತಾ ಇರ್ತಾರೆ. ಸೊ ಹೋಪ್ ದಿಸ್ ವಿಡಿಯೋ ಗೆಟ್ಸ್ ಪ್ರಾಪರ್ ನಾಲೆಜ್ ಅಬೌಟ್ ರುಮಟೈಡ್ ಆರ್ಥರೈಟಿಸ್. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ.